ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾಲೋಕ CH ಚಾನಲ್ಗೆ ಸ್ವಾಗತ. ಒಂದು ಶಾಲೆಯಲ್ಲಿ ದಿನದ ಪಾಠಗಳು ಎಂದಿನಂತೆ ನಡೆಯುತ್ತಿತ್ತು. ಹೊರಗಡೆ ಜೋರಾಗಿ ಮಳೆ ಬರುತ್ತಿತ್ತು. 4ನೇ ತರಗತಿಯಲ್ಲಿ ಪಾಠದ ಮಧ್ಯೆ ಶಿಕ್ಷಕರೊಬ್ಬರು ತಮಾಷೆಗೆ ಮಕ್ಕಳನ್ನು ಕೇಳಿದರು, ನಿಮ್ಮೆಲ್ಲರಿಗೂ ನಾನು 100 ರೂಪಾಯಿ ಕೊಟ್ಟರೆ ನೀವೆಲ್ಲರೂ ಏನು ಖರೀದಿಸುತ್ತೀರಿ ಎಂದು. ಒಬ್ಬ ವಿದ್ಯಾರ್ಥಿ ಹೇಳಿದ, ನಾನು ವಿಡಿಯೋ ಗೇಮನ್ನು ಖರೀದಿಸುತ್ತೇನೆ ಎಂದು. ಇನ್ನೊಬ್ಬ ಹೇಳಿದ, ನಾನು ಕ್ರಿಕೆಟ್ ಬಾಲನ್ನು ಖರೀದಿಸುತ್ತೇನೆ ಎಂದು. ಮತ್ತೊಬ್ಬ ಹೇಳಿದ, ನಾನು ಒಂದು ಮುದ್ದಾದ ಗೊಂಬೆಯನ್ನು ಖರೀದಿಸುತ್ತೇನೆ. ಬೇರೆಯೊಬ್ಬ ಹೇಳಿದ, ನಾನು ಒಂದು ಚಾಕೊಲೇಟನ್ನು ಖರೀದಿಸುತ್ತೇನೆ ಎಂದು. ಆದರೆ ಒಂದು ಮಗು ಆಲೋಚನೆಯಲ್ಲಿ ಮುಳುಗಿತ್ತು. ಅದನ್ನು ಗಮನಿಸಿದ ಶಿಕ್ಷಕರು ಆ ಹುಡುಗನನ್ನು ಕೇಳಿದರು, ನೀನು ಏನು ಯೋಚಿಸುತ್ತಿದ್ದೀಯಾ ಮರಿ, ನೀನು ಏನು ಖರೀದಿಸುತ್ತೀಯಾ ಎಂದು ಕೇಳಿದರು. ಆ ಮಗು ಹೇಳಿತು, ಕನ್ನಡಕವನ್ನು ಖರೀದಿಸುತ್ತೇನೆ ಎಂದು. ಶಿಕ್ಷಕ ಕನ್ನಡಕನ ಯಾಕೆ, ನಿನಗೆ ಯಾಕೆ ಬೇಕದು ಅಂಥೇಳಿ. ಆ ಹುಡುಗ ಹೇಳಿದ, ಸರ್, ನನ್ನ ತಾಯಿಗೆ ಸ್ವಲ್ಪ ದೃಷ್ಟಿ ಮಂಜಾಗಿದೆ, ಸರಿಯಾಗಿ ಕಣ್ಣು ಸಹ ಕಾಣಿಸೋದಿಲ್ಲ, ಆದ್ದರಿಂದ ನಾನು ನನ್ನ ತಾಯಿಗೆ ಕನ್ನಡಕವನ್ನು ಖರೀದಿಸುತ್ತೇನೆ ಎಂದು. ಶಿಕ್ಷಕರು ಕೇಳಿದರು, ನಿನ್ನ ತಂದೆ ನಿನ್ನ ತಾಯಿಗೆ ಕನ್ನಡಕವನ್ನು ತಂದು ಕೊಡಬಹುದು, ಹೌದಲ್ವಾ? ಅವರ ಹತ್ರ ಹೇಳು, ನೀನು ನಿನಗಾಗಿ ಏನನ್ನಾದರೂ ಖರೀದಿಸಬೇಕಲ್ಲವೇ ಈ 100 ರೂಪಾಯಿಯಲ್ಲಿ? ಮಗು ನೀಡಿದ ಉತ್ತರದಿಂದ ಶಿಕ್ಷಕರ ಕಣ್ಣು ತುಂಬಿ ಬಂತು. ಮಗು ಹೇಳಿತು, ನನ್ನ ತಂದೆ ಈಗ ಈ ಜಗತ್ತಿನಲ್ಲಿಲ್ಲ, ನನ್ನ ತಾಯಿಯೇ ನನಗೆ ಎಲ್ಲ. ನನ್ನ ತಾಯಿ 3 ಜನರ ಬಟ್ಟೆಯನ್ನು ಹೊಲಿದು ಬರುವ ಸಂಪಾದನೆಯಿಂದ ನನಗೆ ಊಟ, ನನಗೆ ಬಟ್ಟೆ, ಶಾಲೆಗೆ ಹೋಗಲು ಪುಸ್ತಕ, ಪೆನ್ನನ್ನು ಕೊಡಿಸುತ್ತಾಳೆ. ಕೆಲವು ತಿಂಗಳುಗಳಿಂದ ಅವಳ ದೃಷ್ಟಿಹೀನತೆಯಿಂದ ಬಟ್ಟೆಯನ್ನೂ ಸಹ ಸರಿಯಾಗಿ ಹೊಲಿಯಲು ಕಷ್ಟಪಡುತ್ತಾ ಇದ್ದಾಳೆ. ಅದಕ್ಕಾಗಿಯೇ ನಾನು ನನ್ನ ತಾಯಿಗೆ ಕನ್ನಡಕವನ್ನು ನೀಡುತ್ತೇನೆ, ಯಾಕಂದರೆ ನಾನು ಕೊಡಿಸುವ ಕನ್ನಡಕದಿಂದ ನನ್ನ ತಾಯಿ ನನ್ನನ್ನು ಚೆನ್ನಾಗಿ ಓದಿಸುತ್ತಾಳೆ ಅನ್ನೋ ನಂಬಿಕೆಯಿಂದ, ಮತ್ತು ನನ್ನ ತಾಯಿಯ ಸಹಾಯದಿಂದ ನಾನು ಭವಿಷ್ಯದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆದರೂ ಸಹ ಆಗಬಹುದು ಎಂದು. ಶಿಕ್ಷಕ, ಶಬಾಷ್ ಪುಟ್ಟ, ನಿನ್ನ ಆಲೋಚನೆಯೇ ನಿನ್ನ ಸಂಪಾದನೆ. ತಗೋ ಈ 100 ರೂಪಾಯಿಯನ್ನು ನನ್ನ ಕೊಟ್ಟ ಭರವಸೆಯ ಮಾತಿನಂತೆ, ಮತ್ತು ನಾನು ಇದನ್ನು ಈ 200 ರೂಪಾಯಿಗಳನ್ನು ಸಾಲವಾಗಿ ನೀಡುತ್ತಿದ್ದೇನೆ. ನೀನು ದೊಡ್ಡ ವ್ಯಕ್ತಿಯಾಗಿ ಹಣ ಗಳಿಸಿದಾಗ ಆ 200 ಹಿಂತಿರುಗಿಸಿ ಎಂದು. ನೀನು ಅಂತಹ ದೊಡ್ಡ ಮನುಷ್ಯನಾಗಬೇಕೆಂದು ನಾನು ಬಯಸುತ್ತೇನೆ ಎನ್ನುತ್ತಾ ಆ ವಿದ್ಯಾರ್ಥಿಯ ತಲೆಯ ಮೇಲೆ ಕೈಯನ್ನು ಇಟ್ಟು ಆಶೀರ್ವದಿಸುತ್ತಾ 200 ರೂಗಳನ್ನು ಕೊಟ್ಟರು. 30 ವರ್ಷಗಳ ನಂತರ ಹೊರಗೆ ಮಳೆ ಬರುತ್ತಿದೆ, ಒಳಗೆ ತರಗತಿ ನಡೆಯುತ್ತಿದೆ. ಅದೇ ಶಿಕ್ಷಕರು ಇನ್ನು ತನ್ನ ನಿವೃತ್ತಿಯ ಕಡೆಯ 3 ತಿಂಗಳನ್ನು ಎದುರು ನೋಡುತ್ತಾ ಯೋಚಿಸುತ್ತಾ ಪಾಠವನ್ನು ಮಾಡುತ್ತಿದ್ದರು. ಏಕಾಏಕಿ ಶಾಲೆಯ ಮುಂದೆ ಜಿಲ್ಲಾಧಿಕಾರಿಗಳ ಕೆಂಪು ಬಣ್ಣದ ದೀಪದ ಸೈರನ್ ಬತ್ತಿಯ ವಾಹನ ಬಂದು ನಿಂತಿತು. ಶಾಲಾ ಸಿಬ್ಬಂದಿ ಅಲರ್ಟ್ ಆದರು. ಶಾಲೆಯಲ್ಲಿ ಎಂದಿನಂತೆ ಮೌನ. ಆದರೆ ಇದು ಏನು? ಜಿಲ್ಲಾಧಿಕಾರಿಯೊಬ್ಬರು ಮುದುಕ ಶಿಕ್ಷಕರ ಕಾಲಿಗೆ ಬಿದ್ದು ಹೇಳುತ್ತಾರೆ, ಸರ್, ನಾನು ಸಾಲವಾಗಿ ಪಡೆದ 200 ರೂಪಾಯಿಯನ್ನು ಹಿಂದಿರುಗಿಸಲು ಬಂದಿದ್ದೇನೆ ಎಂದು. ಇಡೀ ಶಾಲೆಯ ಸಿಬ್ಬಂದಿ ಬೆಚ್ಚಿ ಬಿದ್ದರು. ಆ ವಯಸ್ಸಾದ ಶಿಕ್ಷಕನ ಕಾಲಿಗೆ ಬೀಳಲು ಬಾಗುತ್ತಿರುವ ಆ ಯುವಕನನ್ನು ಗುರುತಿಸಿ ಮೇಲೆ ಎತ್ತುತ್ತಾನೆ. ಅಪ್ಪಿಕೊಂಡು ತೋಳುಗಳಲ್ಲಿ ಅಳುತ್ತಾ ಹೇಳುತ್ತಾನೆ, ನನ್ನ ಶಿಕ್ಷಕ ವೃತ್ತಿ ಸಾರ್ಥಕವಾಯಿತು ಎಂದು. ಕಾಲ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಚಕ್ರವರ್ತಿಯ ಮಗ ನಿರ್ಗತಿಕನಾಗುತ್ತಾನೆ ಮತ್ತು ಬಡವನ ಮಗ ಚಕ್ರವರ್ತಿಯಾಗುತ್ತಾನೆ. ಒಳ್ಳೆಯ ಗುರು, ಒಳ್ಳೆಯ ಗುರಿ ಇರಬೇಕು ಅಷ್ಟೇ. ಸ್ನೇಹಿತರೆ, ಯಾರಿಗೆ ಆಗಲಿ ಗುರಿ ಮತ್ತು ಉದ್ದೇಶ ಇದ್ದಾಗ ಮಾತ್ರ ಬದುಕು ಸಾರ್ಥಕತೆಯನ್ನು ಪಡೆಯೋದಕ್ಕೆ